ಮಾಗಡಿ ಬಸ್ ಸ್ಟ್ಯಾಂಡ್. ತುಂಬಾ ವರ್ಷ ಆಯಿತು ಬಂದು. BMTC ನಿಂತಿದೆ 240K. ನಾನು ಬಂದೊಂದು 20 ವರ್ಷ ಆದರೂ ಆಗಿರುತ್ತೆ. ಈ ಬಸ್ ಸ್ಟ್ಯಾಂಡೆಲ್ಲ ಇರಲೇ ಇರಲಿಲ್ಲ ಅವಾಗ, ಈಸ್ ದೊಡ್ಡದು. ಮಾಗಡಿ ಬೆಂಗಳೂರು, ಮಾಗಡಿ ಉಳಿಯೂರು ದುರ್ಗ, ಕೌಡ್ಲೆ, ಕೊಪ್ಪ, ಉಜ್ಜನಿ ಅಂದರೆ ಅದೇ ಚಿತ್ರದುರ್ಗದಿಂದ ಜಗಳೂರಿಂದ ಕೊಟ್ಟೂರು ಹೋಗೋ ದಾರಿಯಲ್ಲಿ ಬರುತ್ತಲ್ಲ ಆ ಉಜ್ಜನಿನ. ನೆಲಮಂಗಲಗೂ ಬಸ್ ಇದೆ. ದೊಡ್ಡಬಳ್ಳಾಪುರ, ಸೂಲೂರು, ಕನಕಪುರಗೂ ಬಸ್ ಇದೆ. ಕನಕಪುರ ಯಾವ ರೂಟಲ್ಲಿ ಹೋಗುತ್ತೆ ಇದು? ಮಾಗಡಿ 31 ಡಿಪೋ ಇಂದ ಏಳಿಗೆಹಳ್ಳಿ ಕಾಲನಿ, ನಂಬರ್ ಏನಿಲ್ಲ, 31 ಡಿಪೋ. ಇದನ್ನು ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ ಅಂತೆ, ಆದರೆ ನಂಬರ್ ಏನಿಲ್ಲ, ಟೋಲ್ ಗೇಟ್ ತನಕ ಅಷ್ಟೇ, ಮಾರ್ಕೆಟ್ ಹೋಗಲ್ಲ. ಸುಮನಹಳ್ಳಿ ಡಿಪೋ 31. ತುಮಕೂರು ಬಸ್ ಇದೆ, ಕಲ್ಲು ದೇವನಹಳ್ಳಿ, ಎಲ್ಲ ಬೆಂಗಳೂರು ಕಾಯ್ತಾ ಇದ್ದಾರೆ. ಫುಲ್ ರಶ್, ಎಲ್ಲ ಬಸ್ ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದಾರೆ. ಸುಗ್ಗನಹಳ್ಳಿ, ಅದು KSRTC. BMTC ಡೋರ್ ಓಪನ್ ಮಾಡಿದ್ರು. ತಿರುಪತಿ ಬಸ್, ಈ ಇಂಟರ್ಸ್ಟೇಟ್ ಬಸ್ ಆದ್ರೂ ಇದಕ್ಕೂ ಫೈಟಿಂಗು. ಲೇಡೀಸ್ ಫ್ರೀ ಇಲ್ಲ ಆದ್ರೂ ಫೈಟಿಂಗ್ ಮಾಡ್ತಾವ್ರೆ. ಎಲ್ಲ ಬಸ್ಸು ಫುಲ್ ಆಗಿದೆ. ಬೆಂಗಳೂರು, ಚಿತ್ತೂರು, ತಿರುಪತಿ. ಅವ್ರ ಹತ್ರ ಮಾತಾಡ್ಸಿದ್ರು ಒಬ್ಬರು ಡ್ರೈವರ್ ಹತ್ರ. ಅವ್ರು ಹೇಳಿದ್ರು 7 ಬಸ್ ಇದೆ ಅಂತೆ ತಿರುವಣ್ಣಾಮಲೆಗೆ. ಮೊತ್ತ 7 ಬಸ್ ಇರ್ಕೊಂಡು ತಿರುವಣ್ಣಾಮಲೆಗೆ. 6 ಬಸ್ ತಿರುವಣ್ಣಾಮಲೆ, 1 ಬಸ್ ಶಂಕರಾಪುರಂ. ಎಲ್ಲ ಡೇ ಬಸ್ಸು. ನೈಟ್ ಬಸ್ಸಾಗಿ ರಿಟರ್ನ್ ಆಗುತ್ತೆ ಅಂತೆ. 7 ಬಸ್ ಅಂತೆ ಮಾಗಡಿ ಡಿಪೋ ಆಪರೇಟ್ ಮಾಡೋದು. ಶಂಕರಾಪುರಂ ನಾನು ಹೋಗಿಲ್ಲ, ತಿರುವಣ್ಣಾಮಲೆ ಹೋಗಿದ್ದೀನಿ ನಾನು. ರೋಡೆಲ್ಲ ಇವಾಗ ಚೆನ್ನಾಗಿದೆ ಅಂತೆ. ಇಂಟರ್ಸ್ಟೇಟ್ ಬಸ್ಸು ಫ್ರೀ ಇಲ್ಲ ಆದ್ರೂ ಇಷ್ಟೊಂದು ರಶ್. ನಾನು ಇಂಟರ್ಸ್ಟೇಟ್ ಬಸ್ ಆದರೂ ಜನ ಬಿಟ್ಟಿರ್ತಾರೆ, ಅದು ಖಾಲಿ ಇರುತ್ತೆ ಅಂದ್ಕೊಂಡಿದ್ದೆ. ಕೇಳಿ ನೋಡ್ತೀನಿ ನಾನು ಕೇಳಿದೆ. ಅವ್ರು ಹೇಳಿದ್ರು ಬೆಂಗಳೂರು ಗಂಟ ಫ್ರೀ ಅಂತ. ಇದು ಅವತ್ತೊಂದು ದಿವಸ ಇನ್ನೊಂದು ಬಸ್ ನೋಡಿದೆ ನಾನು, ಇದು ಸೇಲಂ ಹರಿಹರ ಬಸ್ಸು. ಅಲ್ಲಿ ಮೆಜೆಸ್ಟಿಕ್ ಬಂದಮೇಲೆ ಇದು ಸೇಲಮಿಂದ ಮೆಜೆಸ್ಟಿಕ್ ಬಂದಮೇಲೆ ನೈಟು ಅವ್ರು ಫ್ರೀ ಇಲ್ಲ ಅಂತ ಹೇಳಿದ್ರು. ಇಂಟರ್ಸ್ಟೇಟ್ ಬಸ್ಸು ಫ್ರೀ ಇಲ್ಲ ಅಂತ. ಸೊ ಜನ ಎಷ್ಟೊಂದು ಲೇಡೀಸ್ ಹತ್ತಲೇ ಇಲ್ಲ, ಬರೀ ಒಂದು 4-5 ಗಂಡಸರು ಮಾತ್ರ ಹತ್ತಿದ್ರು. BMTC ಬಂತು, ಹತ್ಸಲಿಲ್ಲ. ಚಂದ್ರಲೋಡ್ ಗಾಡಿ 17 ಡಿಪೋ.
ನೆಲಮಂಗಲ ಬಸ್ಸು, ಮಾಗಡಿ ನೆಲಮಂಗಲ. ಇಷ್ಟೊಂದು ರಶ್. ಮಾಗಡಿ ಮೋಟಗಾನಹಳ್ಳಿ ನೆಲಮಂಗಲ ವಯ್ಯ ವರದೇನಹಳ್ಳಿ ಮಹದೇವಪುರ ಎಂಟಗಾನಹಳ್ಳಿ ಮಾಗಡಿ ಡಿಪೋ. ಟೋಲ್ ಗೇಟ್. ಬೆಂಗಳೂರು ಬಸ್ ಬಂತು, ಇಲ್ಲ ಲಾಂಗಿಂದ ಬರ್ತಾ ಇದೆ. ಏನು ಹಾಸನ ಅಂತ ಬರ್ತೈತೆ, ಮಂಗಳೂರು ಹಾಸನ. ವಾಲ್ವೋ ಬಸ್ ಬಂತು ಕೊನೆಗೂ 240M. ಒಂದಕ್ಕೆ 2 ಬಸ್ಸು. ಡಿಪೋ ನಂಬರ್ 13 ಹೊಸಕೆರೆಹಳ್ಳಿ ಡಿಪೋ.